ಊರಿಗೆ ಬಂದಿದ್ದೆ. ಊರಿಗೆ ಬಂದಾಗ ನಮ್ಮ ಮನೆಯಿಂದ ಇವಾಗ ನಾನು 15 ಕಿಲೋಮೀಟರ್ ದೂರ ಬಂದೇನೆ. ಇಲ್ಲಿ ಹನಗಲ್ ನಮ್ಮ ತಾಲೂಕಿದೆ. ಇಲ್ಲಿ ಜಿಮ್ ಐತೆ, ಮತ್ತು ಅಲ್ಲಿ ಹತ್ರ ಇಲ್ಲ. ಅಲ್ಲಿಂದ ಬರಾಕ ಒಂದು 10 ನಿಮಿಷ 15 ನಿಮಿಷ ಹಿಡ್ಕೊಂಡೈತೆ. ಅಡಿಲ್ಲ, ಚೆನ್ನಾಗೈತಿ ಜಿಮ್ ಇಲ್ಲಿ. ಸ್ವಲ್ಪ ಅಲ್ಲ, ನಮ್ದೆಲ್ಲ ಇವತ್ತು ಚೆಸ್ಟ್ ಮಾಡ್ಲಿಕ್ಕೆಲ್ಲ ಚೆನ್ನಾಗಿದೆ, ಮಿಷನ್ಸ್ ಎಲ್ಲ ಚೆನ್ನಾಗಿ ಕಾಣಿದೆ. ಫಸ್ಟ್ ನೋಡಿ ಬಂದೆಲ್ಲ ಮಿಷನ್ ಚೆಕ್ ಮಾಡಿದೆ ಯಾವ ಇದಾವ ಅಂತ ಹೇಳಿ. ಚೆನ್ನಾಗೈತಿ ಜಿಮ್ ಎಲ್ಲ, ಅಡ್ಡಿಲ್ಲ. ಇವತ್ತು ನಾನು ಚೆಸ್ಟ್ ಟ್ರೈನ್ ಮಾಡತ್ತೀನಿ. ಎಲ್ಲ ವಾರ್ಮಪ್ ಎಲ್ಲ ಮಾಡಾಗೈತಿ. ಏನೇನು ಇವಾಗ ಬೆಂಚ್ ಪ್ರೆಸ್ ಮಾಡೋದೈತಿ. ಮತ್ತು ನಾನು ಕೂಡ ನಮ್ಮ ತಮ್ಮನ್ನ ಕರ್ಕೊಂಡ್ ಬಂದೇನೆ, ಅವಂಗೂ ತೋರಿಸ್ತೇನೆ. ಆದ್ರೆ ಒಂದು ಏನು ಮಾಡೋದಂದ್ರೆ ಇವತ್ತು ಸ್ಟ್ಯಾಂಡ್ ಬಿಟ್ಟು ಬಂದೇನೆ. ನಾನು ಸ್ಟ್ಯಾಂಡ್ ಮನ್ಯಾಗ ಬಿಟ್ಟು ಬಂದೇನೆ. ಸ್ವಲ್ಪ ಇದು ಬೆಂಚ್ ಕೆಳಗೆ ಅನ್ಸಾತೈತಿ, ಅಡ್ಡಿಲ್ಲ, ಚೆನ್ನಾಗಿ ಅನ್ಸಾತೈತಿ. ಒಂಥರ ಬೇರೆ ಫೀಲ್ ಆಗತೈತಿ. ನಾನು ಇವಾಗ ನಮ್ಮೂರ್ ಕಡೆ ಜಿಮ್ ಮಾಡತ್ತೇನೆ ಅಂತ ಹೇಳಿ ಮತ್ತೊಂದು 2 ಸೆಟ್ ಮಾಡ್ತೇನೆ. ಇದ್ದೇ ಬಿಟ್ಟಿಟ್ಟು ಇವತ್ತು ನಾನು ಅಲ್ಲಿದ್ದಾಗ, ಕೇರಳದಲ್ಲಿದ್ದಾಗ ಆ ಥರ ಇವತ್ತಿನ ಡಯಟ್ ಮಾಡಿಲ್ಲ. 2 ದಿನ ಡಯಟ್ ಮಾಡ್ದಂಗೆ ಇವತ್ತಿನ ಡಯಟ್ ಮಾಡಿಲ್ಲ. ಮನೆಯಲ್ಲಿ ಏನು ಮಾಡಿದ್ರು ಅದನ್ನ ತಿಂದೇನೆ. ಬೆಳಗ್ಗೆ ಮನ್ಯಾಗ ಒಂದು ದೋಸೆ ಮಾಡಿದ್ರ, ಅದ್ರಾಗ ಒಂದು 6 7 ಗೊತ್ತಿಲ್ಲ, ಮಿನಿಮಮ್ 8 ದೋಸೆ ತಿಂದೇನೆ ನಾನು. ಮತ್ತು ಅದ್ರ ಕೂಡ 8 ದೋಸೆ ತಿಂದು ಮತ್ತೆ ರಾಗಿ ಅಂಬ್ಲಿ ಮಾಡಿದ್ರು ನಮ್ಮ ತಾಯಿ. ರಾಗಿ ಅಂಬ್ಲಿ ಕುಡ್ದು ಇನ್ನು ಮೊಕ್ಕೊಂದಿದ್ದೆ. ಮೊಕ್ಕೊಂದು ಮತ್ತೆ ಸಾಯಂಕಾಲ ಮೊಕ್ಕೊಂದು ಹೋಗಿ ಮತ್ತೆ ಇಲ್ಲ ಹಂಗ ಅಡ್ಡಾಡ್ಲಿಕ್ಕೆ ಹೋಗಿದ್ದು ಹೊರಗಡೆ ನಮ್ಮೂರಾಗ. ಹಂಗ ಅಡ್ಡಾಡ್ಕೊಂಡ್ ಬಂದೆ. ಮತ್ತೆ ಕೆರೆಗೆ ಹೋಗೋಣ ಅಂತ ಹೇಳಿ ಸ್ವಿಮ್ಮಿಂಗ್ ಮಾಡಕ ಎಲ್ಲ ಕೆರೆ ಎಲ್ಲ ಬತ್ತೋಗಿದ್ವು, ನೋಡ್ಕೊಂಡ್ ಬಂದ್ವಿ. ಮತ್ತೆ ಮನೆಗೆ ಬಂದು ಮತ್ತೆ ಊಟ ಮಾಡಿ ಮತ್ತೇನಿಲ್ಲ, ಏನಂತಾರ ಅದಕ್ಕೆ ಇವತ್ತೇನು. ಆಮೇಲೆ ಮನೇಲಿ ಒಂದು ಶೇಂಗಾ ಸ್ವಲ್ಪ ಕುದಿಸಿಟ್ಟಿದ್ರೆ ಅದೊಂದು ಸ್ವಲ್ಪ ಶೇಂಗಾ ತಿಂದೆ. ಮತ್ತೇನಂತಾರ ಅಳಸಿನ ಹಣ್ಣು ಇತ್ತ, ಅಳಸಿನ ಹಣ್ಣು ತಿಂದು ಈ ಕಡೆ ಜಿಮ್ಮಿಗೆ ಬಂದೇನೆ. ಅದು ಇವತ್ತು ಪ್ರೀ ವರ್ಕೌಟ್ ಮೀಲ್ ಮತ್ತೇನು ತಿಂದಿಲ್ಲ ನಾನು. ಅಡಿಲ್ಲ, ಏನು ಅನ್ಸಾತಿಲ್ಲ, ಹಂಗೇನು ಹೊಟ್ಟೆ ಹಸ್ದ ಅನ್ಸಾತಿಲ್ಲ. ಕಾಮನ್ ಆಗಿ ದಿನ ವರ್ಕೌಟ್ ಮಾಡೋ ಮುಂಚೆ ಫೀಲಲ್ಲೇ ಇದ್ದೇನೆ. ಆದ್ರೆ ಸ್ವಲ್ಪ ಬೇರೆ ಫೀಲ್ ಐತಿ ಇಲ್ಲಿ, ಬೇರೆ ಜಿಮ್ಮಲ್ಲಿ ಮಾಡತ್ತೇನೆ ಅಂತ ಹೇಳಿ. ರೆಡಿ? ಹಾ, ಲಾಸ್ಟ್ ಒಂದು ಸಟ್ ಐತಿ. ಒಂಥರ ಏನೋ ಗೊತ್ತಿಲ್ಲ, ಒಂಥರ ಬೇರೆ ಫೀಲ್ ಅನ್ಸಾತೈತಿ. ಅದೇನಂತ ಗೊತ್ತಾಗಲ್ದ. ಇನ್ನೊಂದು ಸಟ್ ಐತಿ, ಸ್ವಲ್ಪ ರೆಸ್ಟ್ ಮಾಡಿ ಇನ್ನೊಂದು ಸಟ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಗ್ಯಾಪ್ ಐತಿ. ಇಲ್ಲಿ ನಂದು ಹಿಪ್ ಪ್ಲೇಸ್ ಬಂದು ಇಲ್ಲಿ ಬರ್ತೈತಿ. ಅಂದ್ರೆ ಪೂರ್ತಿ ಫ್ಲಾಟ್ ಬೆಂಚಲ್ಲಿ ಮಾಡ್ತಿದ್ನಲ್ಲ, ಅವಾಗ ಸ್ವಲ್ಪ ನನಗೆ ಬೇರೆ ಥರ ಫೀಲ್ ಇರ್ತಿತ್ತು. ಇವಾಗ ಸ್ವಲ್ಪ ಬೇರೆ ಥರ ಫೀಲ್ ಆಗತೈತಿ ಅಷ್ಟೇ. ಭಾಳ ಏನು ಚೇಂಜಸ್ ಆಗ್ತಾ ಇಲ್ಲ, ಅಂತ ಬೇರೆ ಫೀಲ್ ಬೇರೆ ಅನ್ಸತ್ತಿದೆ ಅಷ್ಟೆ. ಅಲ್ಲಿ ಥರ ಏನು ಸೆಕೆ ಆಗತ್ತಿಲ್ಲ. ಅಲ್ಲಿ ಇಷ್ಟೊತ್ತಿಗೆ ನೀರು ಇಳ್ದಂಗೆ ಇಳಿತಿತ್ತು ಬಾಡಿಯಿಂದ ನಂದು. ಇಲ್ಲೇನು ಅಷ್ಟೊಂದೇನು ಸೆಕೆ ಅನ್ಸಾತಿಲ್ಲ. ಒಂಥರ ಏನೋ ಒಂಥರ ಖುಷಿ ಆಗತ್ತೈತೆ ಅಷ್ಟ. ಮತ್ತು ನನಗೇನಿಲ್ಲ. ಲಾಸ್ಟ್ ಸಟ್ ಐತಿ, ಲಾಸ್ಟ್ ಮಾಡತ್ತೀನಿ.
ಬೆಂಚ್ ಪ್ರೆಸ್ ಒಂದಾಯ್ತು, 3 ಸೆಟ್ ಮಾಡೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಒಂದೈತಿ, ಅದು ಯಾವ ಥರ ಐತಿ ಅಂತ ನೋಡಿಲ್ಲ, ಸೊ ಹಂಗೆ ನೋಡ್ಕೊಂಡ್ ಬಂದಿದ್ದೆ, ಐತಿ ನೋಡ್ತೀನಿ ಆ ಕಡೆ ಹೋಗಿ. ನೆಕ್ಸ್ಟ್ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತೀನಿ, ಅದೊಂದು 2 ಸೆಟ್ ಮಾಡ್ಬೇಕು. ಚಲೋ ವೈ ವಾಂಪಿ ಚಲ್ತೆ ಅಜೋ. ಇದೊಂಥರ ಬೇರೆ ಥರನ ಮಿಷನ್ ಕಾಣತೈತಿ. ನಾ ಇದ್ರಲ್ಲಿ ಫಸ್ಟ್ ಟೈಮ್ ಮಾಡತ್ತೀನಿ. ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ತಿದ್ದೆ, ಅಲ್ಲ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತಿದ್ದೆ, ಬೆಂಚ್ ಪ್ರೆಸ್ ಆದ್ಮೇಲೆ ಇದು ಅದೇ ಥರ ಕಾಣತೈತೆ, ನನ್ಗೆ ಗೊತ್ತಿಲ್ಲ. ಇದೆ ವಾರ್ಮ್ ಸೆಟ್ ಮಾಡಿದೆ, ಅವು ತುಂಬ ಲೈಟ್ ವೆನ್ಸ್ ಆಗ್ತಿದ್ದೆ. ಅದ್ರಾಗೆ ನಾನು ನಾರ್ಮಲಿ ವೇಟ್ ಹಾಕ್ದಷ್ಟು ಹಾಕೀನಿ. ನೋಡಿದೆ ಒಂದು ಸೆಟ್ ಫಸ್ಟ್ ಟೈಮ್ ಮಾಡತ್ತೀನಿ, ಯಾವ ಥರ ಫೀಲ್ ಬರ್ತದೆ ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿರ್ಬೋದು ಅನ್ಸಾಗ್ತೈತಿ, ಮಾಡಾದ್ಮೇಲೆ ಅನ್ಸೋದು ಹೆಂಗೈತೆ ಅಂತ ಹೇಳಿ. ಮತ್ತು ಅದರಲ್ಲಿ ಸಿಟ್ಟಿಂಗ್ ಪೊಸಿಷನ್ ಅಂದ್ರೆ ಸೀಟ್ ಒಂದು ತುಂಬ ಮ್ಯಾಲ ಐತಿ. ಅಷ್ಟೊಂದೇನೆ ಹೆವಿ ವೇಟ್ ಅನ್ಸಾತಿಲ್ಲ ಇದು. ಇನ್ನೊಂದು ಸ್ವಲ್ಪ ವೇಟ್ ಜಾಸ್ತಿ ಆಗ್ತೀನಿ, ಇನ್ನೊಂದು 20 kg ಹಾಕ್ತೀನಿ, ಅವಾಗ ನೋಡೋಣ. ಯಾಕಂದ್ರೆ ಸ್ವಲ್ಪ ನಂಗೆ ಮ್ಯಾಲೆ ಅಷ್ಟೊಂದೇನು ಲೋಡ್ ಬೀಳಾತಿಲ್ಲ. ಇದ್ರ ಸೆಟ್ಟಿಂಗ್ ಕೇಳಿ ನೋಡ್ತೀನಿ, ಇಲ್ಲಿದ್ದವ್ರಿಗೆ ಅವ್ರಿಗೆ ಕೇಳಿ ನೋಡಿ ನಾನು ನೆಕ್ಸ್ಟ್ ಸೆಟ್ ಮಾಡ್ಲಿಕ್ಕೆ ನೋಡ್ತೀನಿ. ಅದೇ ಆಗಲೇ ವಾರ್ಮ್ ಸೆಟ್ ಮಾಡಿದೆ, ಅದ್ರಾಗೇನು ಅಷ್ಟೊಂದು ನನಗೆ ಕಂಫರ್ಟೇಬಲ್ ಅನ್ಸಾತಿಲ್ಲ. ಆಯ್ತು, ಇಲ್ಲಿ ಟ್ರೈನರಿಗೆ ಕೇಳಿದೆ ನಾನು ಇದು ಯಾವ ಥರ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡತ್ತಿದ್ನಲ್ಲ ಇದ್ರಾಗ, ಅಷ್ಟೊಂದು ನಂಗೆ ಗೊತ್ತಿಲ್ಲ ಆಗಿತ್ತು ಯಾವ ಥರ ಮಾಡ್ತಾರ ಅಂತ ಹೇಳಿ. ಸ್ವಲ್ಪ ಅವ್ರ ಕಡೆ ಕೇಳಿದೆ, ಸ್ವಲ್ಪ ಅದನ್ನ ಸ್ವಲ್ಪ ಮ್ಯಾಲೆ ಹಿಡ್ಕೊ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ನಾನು ಮ್ಯಾಲೆ ಹಿಡ್ಕೊಂಡು ಮಾಡತ್ತೀನಿ. ಯಾವ ಥರ ಫೀಲ್ ಆಗ್ತದೆ ಗೊತ್ತಿಲ್ಲ, ಆಮೇಲೆ ನೋಡ್ತೀನಿ ಮಾಡಿ ಆಮೇಲೆ ಹೇಳ್ತೇನೆ ಇದ್ರ ಬಗ್ಗೆ ಹೆಂಗಾಯ್ತು ಅಂತ ಹೇಳಿ. ಅಡ್ಡಿಲ್ಲ, ನನಗೆ ಅಷ್ಟೊಂದೇನು ಇದರಲ್ಲಿ ಕಂಫರ್ಟೇಬಲ್ ಅನ್ಸಾತಿಲ್ಲ. ಫಸ್ಟ್ ಟೈಮ್ ಮಾಡತ್ತೀರ, ಅದ್ರ ಸಲ ಯಾವ ಥರ ಆಗಿರ್ಬೋದು. ಮೈ ಬಿ ಇನ್ನೊಂದು ಸೆಟ್ ಮಾಡ್ತೀನಿ. ರೆಡಿ? ಆಯ್ತು, ನೆಕ್ಸ್ಟ್ ಪೆಕ್ಟಲ್ ಫ್ರೈ ಮಾಡ್ತೇನೆ. ಇದೊಂದು 2 ಸೆಟ್ ಮಾಡತ್ತ, ಅಷ್ಟೊಂದೇನು ಸಾಕು ಅನ್ಸಾತಿಲ್ಲ, ಗೊತ್ತಿಲ್ಲ. ಅದು ಮೈ ಬಿ ಕ್ಲೈಮೇಟಿಗೆ. ಆಗಲೇ ಮಾಡಿದಾರ ಅಲ್ಲಿ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್, ಅದು ಚೆನ್ನಾಗಿ ಅನ್ಸತೈತಿ. ಅದು ಮಾಡಾದ್ಮೇಲೆ ಒಂಥರ ಡಿಫ್ರೆಂಟ್ ಫೀಲ್ ಅನ್ಸತೈತಿ ಚೆಸ್ಟ್ ನಂದು. ಮೈ ಬಿ ಅದು ಚೆನ್ನಾಗಿ ಲೋಡ್ ಬಿದ್ದಿದ್ದಿರ್ಬೋದು, ಗೊತ್ತಿಲ್ಲ. ಅಲ್ಲಿ ಮಾಡೋ ಮುಂಚೆ ಏನು ಅನ್ಸಿಲ್ಲ, ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ನಾನು ಹಂಗೆ ಎದ್ದು ವಾಕ್ ಮಾಡ್ತಾ ಇದ್ದೆ, ಅವಾಗ ನನಗೆ ಚೆಸ್ಟ್ ಚೆನ್ನಾಗಿ ಫೀಲ್ ಆಗತೈತಿ. ಸ್ವಲ್ಪ ಸ್ವಲ್ಪ ಹಿಂದ್ಗಡೆ ಮಾಡ್ಕೊಂತೇನೆ, ಸ್ವಲ್ಪ ಮುಂದ್ಗಡೆ ಅದು
ಸ್ವಲ್ಪ ವೇಟ್ ಜಾಸ್ತಿ ಮಾಡ್ತೀನಿ, ಅಷ್ಟೊಂದೇನು ಲೋಡ್ ಅನ್ಸೋದಿಲ್ಲ. ಆಯ್ತು, ನೆಕ್ಸ್ಟ್ ಕೇಬಲ್ ಫ್ರೈ ಒಂದು ಮಾಡ್ತೀನಿ, ಅದನ್ನ ಅಷ್ಟೇ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಸೌಂಡ್ ಸ್ವಲ್ಪ ತುಂಬ ಇಡಾತಾರ ಅವರು, ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಮತ್ತು ಕಾಫಿ ರೇಟ್ ಬರ್ತೈತೆ ಮತ್ತೆ ಯೂಟ್ಯೂಬಲ್ಲಿ. ಅಡಿಲ್ಲ ಇವತ್ತು ಚೆಸ್ಟ್ ಹಾಕೋ ಬೇರೆನೇ ಫೀಲ್ ಅಂತ ಆದೈತಿ. ಚೆನ್ನಾಗಿ ಪಂಪ್ ಬಂದಿದೆ ಚೆಸ್ಟ್ ಇವತ್ತು. ಪೋಸಿಂಗ್ ಮಾಡೋ ಮುಂಚೆ ತೋರಿಸ್ತೇನೆ ನಾನು ಯಾವ ಥರ ಪಂಪ್ ಬಂದಿದೆ ಅಂತ ಹೇಳುತ್ತೆ. ಲಾಸ್ಟ್ ಸೆಟ್ ಇದೆ, ಸ್ವಲ್ಪ ಮತ್ತೆ ವೇಟ್ ಕಮ್ಮಿ ಮಾಡಿ ಇವಾಗ. ಫಸ್ಟ್ ಸೆಟ್ ಸ್ವಲ್ಪ ತುಂಬ ಹೆವಿ ಅನ್ಸಾದಿದೆ, ಯಾಕಂದ್ರೆ ಅದರಲ್ಲಿ ಒಂದು 6 ರೆಪಿಟೇಷನ್ ಫುಲ್ ರೇಂಜಲ್ಲಿ ಮಾಡಿಲ್ಲ. ಆ ಸ್ವಲ್ಪ ಕಮ್ಮಿ ಮಾಡಿ ವೇಟ್. ಮುಗಿದು ಇವತ್ತಿಂದ ವರ್ಕೌಟ್. ಇವತ್ತು ಚೆಸ್ಟ್ ಹಾಕೋ ಬೇರೆ ಫೀಲ್ ಅನ್ಸಾತೈತಿ, ಚೆನ್ನಾಗಿ ಪಂಪ್ ಬರೋಂಗೆ ಅನ್ಸಾತೈತಿ. ಹೋಗಿ ಇವತ್ತು ಅಲ್ಲಿ ಪೋಸಿಂಗ್ ಮಾಡ್ದಾಗ ನೋಡ್ಬೋದು ಅವತ್ತು ಯಾವ ಥರ ಪಂಪ್ ಬಂದೈತೆ ಅಂತ ಹೇಳಿ. ಮೈ ಬಿ ಇವತ್ತು ಸ್ವಲ್ಪ ಯಾವ ಥರ ಕಂಡೀಷನ್ ಕಾಣ್ತೈತೆ ನಂಗೆ ಗೊತ್ತಿಲ್ಲ, ವಿಡಿಯೋ ಮಾಡಿದಾಗ ಗೊತ್ತಾಗೋದು. ನಾನು ಆಲ್ಮೋಸ್ಟ್ ಇಲ್ಲಿ ಚೆಸ್ಟ್ ಇನ್ಕ್ಲೈನ್ ಪ್ರೆಸ್ ಮಾಡೋ ಮುಂಚೆ ಅವನಿಗೆ ಕೇಳಿ ಮಾಡ್ತಾ ಇದ್ದೇನೆ. ನನಗೇನು ಹಂಗೆ ಅನ್ಸತ್ತಿಲ್ಲ, ಕೇಳಿ ಇದು ಹೆಂಗೆ ಮಾಡೋದಂತ ಹೇಳಿ ಕೇಳಲಿಕ್ಕೆ. ಚಲೋ ಬೈ, ಪಂಪ್ ಚೆಕ್ ಬರ್ತೆ. ಪೋಸಿಂಗ್ ಅದು ಮಾಡಾದ ಇವತ್ತು
ಚೆನ್ನಾಗಿ ಚೆಸ್ಟ್ ಪಂಪದೈತಿ, ಚೆನ್ನಾಗಿ ಕಾಣತೈತಿ. ಸ್ವಲ್ಪ ಇಲ್ಲಿ ಲೈಟಿಂಗ್ ಸ್ವಲ್ಪ ಪೋಸಿಂಗ್ ರೂಮಲ್ಲಿ ಅಷ್ಟೊಂದು ಕಂಡೀಷನ್ ಇಲ್ಲ, ಆದ್ರೂ ಚೆನ್ನಾಗೈತಿ ಜಿಮ್, ನನಗೆ ಚೆನ್ನಾಗಿ ಅನ್ಸತೈತಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೇನೆ ನಿಮ್ಗೆ. ಬೆಳಗ್ಗೆ ಬರಕ್ ಆಕೈತಿಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೇನೆ ಬೆಳಿಗ್ಗೆ ಬರ್ಲಿಕ್ಕೆ, ನಾನು ಸಂಜೆ ಮುಂದೆ ಬರ್ತೇನೆ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ವಿಡಿಯೋ ನೋಡಿ? ಇದು ನಮ್ಮ ಊರ ಕಡೆ ಇದೆ ಜಿಮ್, ಹೆಂಗ ಅನಿಸ್ತೈತೆ ನಿಮಗೆ? ಕಮೆಂಟ್ ಮಾಡ್ರಿ. ಮತ್ತೆ ಸಿಗುವ ನಾಳೆ.